ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಡಿಸೆಂಬರ್ 6 ಶೋಷಿತರ ಪಾಲಿಗೆ ಕತ್ತಲೆ ಆವರಿಸಿಕೊಂಡಂಥ ದಿನ ಇವತ್ತಿನ ದಿನ. ಈ ದಿನವನ್ನು ನಾವು ಜಾಗೃತಿ ಮೂಡಿಸೋ ಸಲುವಾಗಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಅಡಿಯ ಬೂಟ್ ಏನಿದೆ, ಬೂಟ್ ಅಡಿಯ ಧೂಳು, ನಾವು ಆ ಧೂಳಿಗೆ ಸರಿಸಮ. ನಾವು ಯಾವತ್ತೂ ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಏನು ಇವತ್ತು ಋಣದಲ್ಲಿ ಬದುಕ್ತಾ ಇದ್ದೀವಿ, ಆ ಋಣನ ತೀರಿಸುವಂಥ ಕೆಲಸ ನಾವು ಇವತ್ತಿನ ದಿನ ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ರಾಷ್ಟ್ರಾದ್ಯಂತ ಇಡೀ ಭೂಮಂಡಲವೇ ಕೊರೋನಾದಿಂದ ತತ್ತರಿಸಿ ಹೋಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಬಡವರಿಗೆ, ಅಸಹಾಯಕರಿಗೆ ನಾವು ಸ್ಯಾನಿಟೈಸರ್ ಹಾಗೂ ಮಾಸ್ಕ್ನ ವಿತರಣೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತಿನ ದಿನ ಮಾದರಿ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನಲ್ಲಿ ಈ ಒಂದು ಪುಣ್ಯ ಕಾರ್ಯನ ಮಾಡ್ತಾ ಇದ್ದೀವಿ. ಹಂಗಾಗಿ ರಾಜ್ಯದ ಎಲ್ಲ ಜಿಲ್ಲಾ, ತಾಲೂಕು, ಹೋಬಳಿ ಕೇಂದ್ರಗಳಲ್ಲಿ ದಲಿತ ಸಂಘರ್ಷ ಸಮಿತಿಯವರು ಏನಿದ್ದೀರಿ ಎಲ್ಲ ನಮ್ಮ ಬಣದಲ್ಲಿ ಕಾರ್ಯಕ್ರಮ ಈ ರೀತಿಯಾದಂಥ ಪ್ರಾಯೋಜಿಕವಾದಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ಬೆಂಗಳೂರು ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನೋಡಿ, ಈ ಒಂದು ಸಂದರ್ಭದಲ್ಲಿ ಕೊರೋನಾ ಇರೋದ್ರಿಂದ 2ನೇ ಅಲೆ ಈಗಾಗಲೇ ಬಂದಿದೆ, 3ನೇ ಅಲೆನೂ ಬರ್ತದೆ. ದಯಮಾಡಿ WHO ಏನೂ ಡಿಕ್ಲೇರ್ ಮಾಡಿಲ್ಲ, ಕೊರೋನಾದಿಂದ ನಮ್ಮ ಮುಕ್ತರಾಗಿದ್ದೀವಿ ಅಂತೇಳಿ WHO ಡಿಕ್ಲೇರ್ ಮಾಡಿಲ್ಲ. ಕೊರೋನಾ ಕಡಿಮೆ ಆಗಿರ್ಬೋದು ಅಷ್ಟೇ, ಆದರೆ ಕೊರೋನಾ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇಷಧಾರಿಯಾಗಿ ಒಂಚೂರು ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡೋಣ ಅಂತೇಳಿ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ಹಂಗಾಗಿ ಸಂಪೂರ್ಣವಾಗಿ ಎಲ್ಲ ಸಮುದಾಯದವರು ಕೊರೋನಾದಿಂದ ಕೋವಿಡ್-19 ನಿಯಮಾವಳಿಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನೋದೇ ನನ್ನ ಪ್ರಮುಖವಾದಂಥ ಮನವಿ. ವಿಧಾನಕ್ಕೆ ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ, ಜೈ ಭೀಮರ. ಕರ್ನಾಟಕದ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯ ಹೋರಾಟಕ್ಕೆ